ಚಲೋ ಆತವ. ನಂಗೆ ಭಾಳ ಖುಷಿನೂ ಆಯ್ತು ಕರೆನ. ಬಂದೆಲ್ಲ ಒಟ್ಟು ಆಮೇಲೆ ಬೇಕಾದ್ರೆ ತಂದು ಕೊಡುವಂದ್ರೆ ಕಳಿಯಾರು. ಬಾ ಕುಂದ್ರಿ ಬಾ. ಅವ್ವ ಅಮ್ಮ ಅಜ್ಜ ಆಚೆ ಕಡೆ ಮನೆಗೆ ಅದಾರನ? ಅಯ್ಯ ನಿಮ್ಮ ಅಜ್ಜ ಅಮ್ಮಂದು ಏನು ಕೇಳ್ತಿದ್ದಿ? ದೊಡ್ಡದೈತೆ ಕತಿ. ಆಚೆ ಕಡೆ ಮನೆಗೆ ಹೋದ್ರಿ, ಈಗ ಹೋಗಿರ್ಬೇಕು. ಯಾಕೆ ಬೇ ಏನಾತ? ಯವ್ವ ತಡಿಯವ ಯವ್ವ, ಸಾಕಾಗಿತ್ತು ನನಗನ. ಅಲ್ಲಿಂದ ಬರತ್ಲಿಗೆನ ಬಸ್ನ್ಯಾಗ ಸೀಟ್ ಇದ್ದಿದ್ದಿಲ್ಲ ಯವ್ವ. ನೀನು ತೊಗೊಂಡು ಬರತ್ಲಿಗೆನ ಮಂಡಿ ಚಿಪ್ ಅನ್ನೋದು ಕವ 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 ಮಾಡಕತ್ತೈತೆ ನೋಡು. ಶರಣ್ರಿ, ನಮ್ಮ ಸಾವ್ಕಾರ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಏನಿಲ್ಲ, ಒಂದು ಸ್ಮಾಲ್ ವಿಷಯ ನಿಮ್ಗೆ ಕನ್ವೆ ಮಾಡಬೇಕಾಗಿತ್ತು. ಯಾರ್ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಕತೆ ಯಾರ್ಯಾರಿಗೆ ಇಷ್ಟ ಆಗೈತಿ ಅವರು ಹೈಪ್ ಪಾಯಿಂಟ್ ಕೊಡ್ರಿ. ನೀವು ಹೆಂಗೆ ಹೈಪ್ ಪಾಯಿಂಟ್ ಕೊಡ್ತೀರಿ ನಾವು ಮಾಡೋ ಕತೆಗಳು ನಿಮಗೆ ಬರ್ತಾವೆ. ಅದೇ ನನ್ನ ದೊಡ್ಡ ರಿಕ್ವೆಸ್ಟು, ದಯವಿಟ್ಟು ಮಾಡಿರಿ. ಆಮೇಲೆ ಅವ್ರ ಹೆಸರು ತೊಗೊಂಡ್ರು ಮತ್ತೆ ಬೇಜಾರಾಗುತ್ತೆ ಅನ್ನೋ ಗೊತ್ತಿಲ್ಲ ಅವ್ರಿಗೆ. ನನಗೆ ನಿಮಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇರಲಿಲ್ಲ ಶೋನ್ಯಾ ಮೇಡಮ್. ಏನಂದರೆ ನೀವು ಇರಿಟೇಟ್ ಆಗುತ್ತೆ ಅಂದ್ರಲ್ಲ, ನನಗೆ ಹೆಂಗಪ್ಪ ಕತೆ ಮಾಡಬೇಕು? ಯಾಕಂದರೆ ನಾವು ದಿನಾನೂ ಕತೆ ಜೋಡಿಸೋದು ಭಾಳ ಕಷ್ಟ ಆಗ್ತಿರುತ್ತೆ. ನಾನು ನನ್ನ ದೃಷ್ಟಿಲಿ ಹೇಳಿದೆ, ನಿಮಗೆ ಮನಸ್ಸು ನೋವು ಮಾಡಬೇಕು ಅಥವಾ ಕಠೋರವಾಗಿ ಹೇಳಬೇಕು, ನಾನು ಕಠೋರವಾಗಿ ಖಂಡಿತವಾಗ್ಲೂ ಹೇಳಿಲ್ಲ. ನಿಮಗೆ ಬೇಜಾರು ಮಾಡಬೇಕನ್ನೋ ಉದ್ದೇಶನೂ ನನಗಿರಲಿಲ್ಲ. ನಂದು ಉದ್ದೇಶ ಏನಂದರೆ ಕತೆನ ತೊಗೊಂಡು ಬರಬೇಕಲ್ಲ. ನಾನು ಪ್ರತಿ ಸರಿನೂ ಕತೆದೇ ಯೋಚನೆ ಮಾಡ್ತಾ ಇರ್ತೀವಿ, ಕತೆನೇ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆವಾಗ ಏನಾಗುತ್ತೆ, ಸಂಗೀತ ಕ್ಯಾರೆಕ್ಟರ್ನೇ ತೆಗೆದುಬಿಟ್ರೆ ನಂಗೆ ಕತೆ ಸಿಗಲ್ಲ. ಈಗ ನಾನು ಮುಂಚೆ ಹೇಳಿದ್ದೀನಿ ನಿಮಗೆ, ಈ ಒಂದು ಕ್ಯಾರೆಕ್ಟರ್ ಹಿಂದೆ ನಾನು ಒಂದು 7-8 ಪೇಜ್ ಬರೆದುಬಿಟ್ಟಿರ್ತೀನಿ ಕತೆನ. ಹೌದಾ? ಒಂದು ಕ್ಯಾರೆಕ್ಟರ್ಗೆ ಈಗ ಸಂಗೀತಾಗ ಒಂದು 7-8 ಪೇಜ್ ಕತೆ ಬರ್ತಿರ್ತೀನಿ. ಅದ್ರ ಅಕ್ಕಿ ರಿಲೇಟೆಡ್ ಆಕಿ ಗಂಡಂದು, ಅಕ್ಕಿ ರಿಲೇಟೆಡ್ ಆಕಿ ಮಗಳದು, ನಮ್ಮ 3 ಮಂದಿ ಕತೆನೂ ತೆಗಿಬೇಕಾಗತ್ತೆ. ಇವಾಗ ನೀವು ಹೇಳಿದ್ರಿ ಅಂತ ನಾನೇನೋ ಸಂಗೀತಕ್ಕೆ ಏನೋ ಮಾಡಿ ಸಾಯಿಸಿದೆ ಅಂದರೆ ನಂಗೆ ಕತೆ ಮಾಡೋಕ್ಕೆ ಕಷ್ಟ ಆಗುತ್ತೆ ರೀ. ಅದೇ ಒಂದೇ ಕಾರಣಕ್ಕೋಸ್ಕರ ನಾನು ಆ ಥರ ಹೇಳಿದ್ದು, ಕತೆ ಮಾಡೋಕ್ಕಾಗಲ್ಲ ಅಂಥೇಳಿ ನಿಮ್ಮ ಮನಸ್ಸು ನೋಯಿಸ್ಬೇಕನ್ನೋ ಉದ್ದೇಶ ನಂದು ಯಾವುದೂ ಇರಲಿಲ್ಲ. ಹೌದು, ನನ್ನ ಟೋನ್ ಸ್ವಲ್ಪ ಜೋರೈತಿ. ಅದು ಬಹುಶಃ ಹಳಬರಿಗೆಲ್ರಿಗೂ ಗೊತ್ತಿರುತ್ತೆ ನನ್ನ ಟೋನ್ ಇರೋದೇ ಹಾಗೆ. ನನಗೆ ಹರ್ಟ್ ಮಾಡೋ ಉದ್ದೇಶ ಇರಲ್ಲ. ಇನ್ ಕೇಸ್ ನಿಮಗೆ ನನ್ನ ಮಾತು ಕಠೋರ ಅನಿಸಿ ಹರ್ಟ್ ಆಗಿದೆ ಅಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ನಿಜವಾಗ್ಲೂ ಅತ್ಯಮೂಲ್ಯ. ನಾನು ಹೇಳಿದ್ದು ಈ ಥರ ಬಹುಶಃ ತುಂಬ ಟೈಮ್ ತೊಗೋಬಾರ್ದು ಅನ್ನೋ ಕಾರಣಕ್ಕೆ ಕನ್ವೆ ಮಾಡೋ ಬರ್ದಲ್ಲಿ ನಿಮಗೆ ಕಠೋರವಾಗಿ ಮಾತಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಥ್ಯಾಂಕ್ ಯು. ಈಗ ಸಮಾಧಾನ ಆತ್ನು ರೀ. ಅದು ಒಳಗಿಟ್ಬೋರಿ. ಹಾಂ, ಇಟ್ಟು ಬರ್ತೀನಿ. ಅಪ್ಪ ಏನದು? ಏನು ಬಾಕ್ಸ್ ಅದು? ಅದು ಮತ್ತು ಮೊದ್ಲ ಈ ಮನ್ಯಾಗ ಕಿವಿಗೂ ಗಾಡಿಗೂ ಕಿವಿ ಇರ್ತಾವೆ. ಅದು ನಮ್ಮವ್ವ ಬಂಗಾರ ಸಾಮಾನು ಹಾಕಿಂತಿದ್ಲು ನೋಡು. ಅವನ್ನ ಇಷ್ಟು ದಿನ ನನಗೂ ಕೊಡ್ಲಾರ್ದಂಗೆ ಯಾರಿಗೂ ತೋರಿಸ್ಲಾರ್ದಂಗೆ ಭದ್ರವಾಗಿ ಇಟ್ಟಿದ್ಲ. ಈಗ ನಿಮ್ಮ ಅತ್ತಿದಾಳಲ್ಲ ವಿಕ್ರಮರ, ನೋಡ್ಬೇಕಿತ್ತು. ನೀನು ನಾಟಕ ಮಾಡಿದ್ಲು. ಅದು ಬಿಡ್ಲೇ ನಿಹಾರಿಕಾ, ಈಕಿ ಸೌಜಿ ಯವ್ವ ಇಲ್ಲಿದ್ದಾಗ ಮಾತಾಡ್ತಾಳೆ ಇಲ್ಲ ನಂಗಿದ್ಲಲ್ಲ, ಅಲ್ಲೆಲ್ಲ ಏನೇನು ನಾಟಕ ಮಾಡಿದ್ಲು ಗೊತ್ತನ? ಅಷ್ಟ ಅಲ್ಲ, ಕೇಳಿಲ್ಲಿ. ಹೌದಾ? ಇಷ್ಟೆಲ್ಲ ಆತಾವ? ಹಿಂಗೆಲ್ಲ ಮಾಡಿದ್ಲಾಕಿ? ಥೂ. ಈತ ರಮೇಶ ನನ್ನ ಮಕ್ಕಳು ಅಯ್ಯಯ್ಯೋ ಸದ್ಗುಣ ಸಂಪನ್ನರು ಅನ್ನಂಗೆ ಮಾಡ್ತಿದ್ದ. ಈಕಿ ಮಾಡೋದು ನೋಡಿ ಹೇಗೈತಿ. ಹೋಗಿ ಅವಕ್ಕಿ ಕೈಯಾಗ ಯಾವುದೋ ಮುದುಕಿ ನಂಬಿ ಓಟು ಬಂಗಾರದೆಲ್ಲ ಕೊಟ್ಟು ಬಂದಾಳ. ನಿಮ್ಮ ಅತ್ತಿ ಮಕ ನೋಡ್ಬೇಕಿತ್ಲೇ. ಅಯ್ಯೋ ನಾನು ನಿಜಲ್ಲ ಅದ ಅನ್ಕೊಂಡೆ, ನಾನು ಇದ್ದು ಚಲೋ ಆತಂತಂದು. ಓಟು ಬಂಗಾರನು ಎಷ್ಟು ಶಾಣೆ ಇದ್ದಾರೆ ನೋಡು. ಅವ್ರ ನುಂಗಿ ನೀರು ಕುಡಿಬೇಕಂದ್ರು ನಾ ಬಿಟ್ಟೆನ. ಓಟು ಬಂಗಾರ ಮಗಳು ನಾನು, ನನಗೆ ಸಿಗ್ಬೇಕಂತ ಎಲ್ಲರ ಹತ್ರ ಒಂದು ಜಗಳ ಮಾಡಿ ಎಲ್ಲರಿಗೂ ಬೈದಾಡಿ ಕೂಗ್ಯಾಡಿ ತಗೊಂಡು ಬಂದು ನೋಡು ಓಟು ಬಂಗಾರನ. ತೋರಿಸ್ಬೆ ಏನೇನಾಯ್ತು ನಾನು ನೋಡ್ತೀನಿ. ಅಮ್ಮನ ಕೊಳ್ಳಾಗ ಅದೊಂದು ದಪ್ಪಂದು ಬಂಗಾರದ ಮುತ್ತಿಲೆ, ಗಟ್ಟಿ ಬಂಗಾರದ ಮುತ್ತಿಲೆ ಮಾಡಿದ್ದೊಂದು ಸರ ಇರ್ತೈತಲ್ಬೆ, ಇವರು ಮಾರಾಟ ಹಾಕೋತಾರಲ್ಲ ಆ ಥರ. ಅದು ನಂಗೆ ಭಾಳ ಇಷ್ಟ. ಅದು ನಂಗೆ ಕೊಡ್ಬೆ. ನಂಗೆ ಅದು ಭಾಳ ಅಂದ್ರೆ ಭಾಳ ಇಷ್ಟ. ಚೋಕರ್ ಥರ ಭಾಳ ಚಂದ ಕಾಣುತ್ತದ. ಅಯ್ಯ ಮಗಳ, ಇನ್ನು ಯಾರಿಗವು? ನಾನು ಬಿಟ್ಟರೆ ನಿನಗ ಅಲ್ಲ, ನೀನು ಹಾಕೋಣ. ಆದ್ರೆ ನೀ ತೊಗೊಂಡೋಗಿ ಅಲ್ಲಿ ಮತ್ತಿ ಕೈ ಕೊಡ್ತೀವ? ಯವ್ವ ನಾನು ಒಂದು ವಿಷಯ ಹೇಳ್ಬೇಕು ಬೇ. ಚಲೋ ಆಯ್ತು ಯವ್ವ. ಏನು ಮಾಡ್ಯಾಳ ಗೊತ್ತಾ ನಮ್ಮತ್ತೆ? ನೀವೊಂದು ಲಾಂಗ್ ಚೈನು ನಂಗೆ ಕಾಕ ಮಾಡಿಸ್ಕೊಟ್ಟಿದ್ದಲ್ಲ ಚಿಕ್ಕಪ್ಪ, ಅದನ್ನು ತನ್ನ ಮಗಳು ಭಾವನ ಕೊಟ್ಟ ಹೊಡ್ಬೆ. ಆಕೆನ ಬಸರದಾಳ ಅಂತ ಅದಕ್ಕೆ ಅಕ್ಕಿ ಕೊಟ್ಟು ಕಳ್ಸಿ ನೋಡ್ಬೆ. ಅಲ್ಬೇ ಅವ್ವ, ಇವರು ಕಳ್ಕುಪ್ಸ ಮಾಡಕ್ಕೆ ಹೋಗ್ಯಾರ. ಅವತ್ತು ಹೋದ್ರು ಬಿಡು. ನಾವು ಧಾರವಾಡ ಕುಕ್ಕಿ ಅಂತ ಹೋದ್ರು. ನಂಗೆ ಗೊತ್ತು ಇವ್ರು ಇದಕ್ಕೆ ಹೊಂಟಾರಂತಂದು. ಹೌದು ಬಿಡು, ಅದು ಕರೆನ. ಇಲ್ಲೇ ಇರಲಿ, ಇಲ್ಲಿ ಬಂದಾಗ ಹಾಕ್ಕೊಂಡು ನೋಡಿ ಖುಷಿ ಪಡ್ತೀನಿ. ಅವ ತೋರ್ಸವ ಅಪ್ಪ, ತೊಂಬ ಬಾಕ್ಸ್ ನೋಡೋಣ. ಅಯ್ಯೋ ಹುಡುಗಿ ಎಷ್ಟು ಕೇಳ್ತೈತಿ, ತೋರಿಸ್ರಿ. ಸರಿ ತೋರವ, ನೋಡಿ ನೀನ. ಬಾಕ್ಸು ಭಾರಿ ಇದ್ಬಿಡ್ಬೇವ. ಮಿರ ಅಂತ ಮೀಸ್ತೈತಿ ನೋಡು, ಬೆಳ್ಳಿದ್ ಅನ್ಸತ್ತಲ್ಲ.
ಯಾ ಬೆಳ್ಳಿ ತೆಗಿ ಜುಮ್ರ ಬೆಳ್ಳಿ ಎಲ್ಲ ಕರಗಾಗಿ ಹೋಗೈತಿ. ಯಾ ಬೆಳ್ಳಿ ಬಾಕ್ಸ್ ಇಟ್ಕೊಂತಿದ್ದಿತ್ತು ನಿಮ್ಮಮ್ಮ. ನಾವು ಅಷ್ಟು ಮೊದ್ಲಿದ್ದಂತ ನಮ್ಮ ಅಪ್ಪ ಇದ್ದಾಗ ಎಲ್ಲ ಚಲೋ ಇತ್ತಂತ. ನಮ್ಮ ಅಪ್ಪ ಎಲ್ಲ ಅಳ್ದಿಟ್ಟಾನಂತ ನಮ್ಮವ್ ಯಾವಾಗಲೂ ಹೇಳ್ತಿದ್ಲ. ಅದು ಒಂದೀಟು ಬಂಗಾರ ನಮ್ಮ ಉಳ್ಸ್ಕೊಂಡಳ ಅಂತ ಉಳ್ದೈತಿ. ತೆಗಿ ಅದು ಯಾವ್ದು ನೋಡು ಹಾಕ್ಕೋ. ಇಲ್ಲಿರೋವರೆಗೂ ಹಾಕ್ಕೊಂಡು ನೀನು ಖುಷಿ ಪಡು. ಇಲ್ಲೇ ಇಟ್ಟೋಗವ, ನಿಮ್ಮತ್ತೆ ಬರಬರಿ ಇಲ್ಲಲ್ಲಿ. ಹ್ಞೂ ಅವ್ವ ಆತು. ಏನಾತು? ಬಂಗಾರದ ಹವಾ ನನ್ನ ಎದೆಯನ್ನು ಹಾಕತ್ತ. ಬಂಗಾರದ ಬಾಕ್ಸ್ ಖಾಲಿ ಐತಿ. ಏನ್ ಹೇಳಕತ್ತೀಯ? ನಾವ ನಮ್ ಕೈಯಾರ ತೆಗೆದು ನೋಡ್ಕೊಂಡ್ ಬಂದಿವಿ. ತುಂಬಿದ ಬಾಕ್ಸು ಎಲ್ಲ ಸಾಮಾನು ಅದಾವನಂತ ನೋಡ್ಕೊ ಅಂದ್ರು ನೀನ್ ನೋಡ್ಕೊಂಡಿಲ್ಲ ಅಲ್ಲಿ ನಿಂತ್ಕೊಂಡು. ಮತ್ತೇನ್ ಹೇಳಕತ್ತಿ ಈಗ? ಏನು ಇಲ್ಲ, ನೀನ ನೋಡು ಎಲ್ಲ ಖಾಲಿ ಡಬ್ಬಿ. ಅಯ್ಯೋ ಏನಾಯ್ತು ಬಂಗಾರ ಒಟ್ಟು? ಈಗ ತಂದು ಎಲ್ಲಿಟ್ಟಿದ್ರಿ? ತಂದು ಎಲ್ಲಿಡ್ತೀವ? ಏನ್ ಹೇಳಕತ್ತಿ ನೀನ? ಅಯ್ಯೋ ಏನಿದು? ಪಟ್ಟಿ ಬಂಗಾರ. ಅಯ್ಯೋ ಏನಾತಪ್ಪ ದೇವ್ರೇ, ಬಂಗಾರ ಏನಾತು? ಯವ್ವ ಏನ ಮೋಸ ಮಾಡ್ಯಾರ ನೋಡು. ನಿನಗ ಡಬ್ಬಿ ಅದ್ಲು ಬದ್ಲು ಮಾಡ್ಕೊಟ್ಟಾರ ಅನ್ಸತ್ತ. ಆ ಸೌಜಿ, ಅತ್ತಿ, ವಿಕ್ರಮ, ಮಾವ ಯಾರು ಸರಿ ಇಲ್ಲ. ಬಿಡಬೇಡ ಅವ್ರನ್ನ ಯಾರನ್ನು ನೀನು. ಅದು ಹೆಂಗ್ ಸಾಧ್ಯ? ಇಲ್ಲ, ನಾವು ಕಸ್ಕೊಂಡು ಒಟ್ಟ ಕೊಟ್ಟೇ ಇಲ್ಲ. ಮತ್ತೆ ಕೈಯಾಗಿದ್ದದನ್ನು ತೆಗೆದು ನೋಡಿ ಡಬ್ಬಿ ಪೂರ ಚೆಕ್ ಮಾಡ್ಕೊಂಡು ತಗೊಂಡ್ಬಂದೀವಿ. ಅಂದ್ರೆ ನಾವು ಇದನ್ನ ಚೀಲಾಗ ಇಟ್ಕೊಂಡಿದ್ವಿ. ಬಾಕ್ಸ್ ಅಷ್ಟೇ ಬಿಟ್ಟು ಬಂಗಾರ ಬಸ್ನಾಗ ಹೆಂಗ್ ಕಳ್ತನ ಮಾಡ್ಕೋತಾರ? ಯಾರಿಗಾರ ಗೊತ್ತಾತು ಅಂದ್ರೆ ಬಂಗಾರ ಅಲ್ಲ ಏನು ಬಿಡೋದಿಲ್ಲ, ಬಸ್ನಾಗ ಕಳ್ತನ ಆಗಿರ್ಬೇಕಾಗದ್ರ. ಆಗಿರ್ಬೇಕವ. ಅಲ್ಲ, ಇದು ಈಗ ತೆಗ್ದೀವಿ ಬೀಗಾನು. ನೀನಿದ್ರಿಗೆ ನೀನೇ ತೆಗದಿಲ್ಲ. ಅಯ್ಯೋ ಏನಾದ್ರಿ? ಕಂಡಪಟ್ಟಿ ನಮ್ಮ ಊನ್ ಬಂಗಾರ ಅಲ್ಲಿ ಗುದ್ದಾಡಿ ಕಡ್ದಾಡಿ ತವ್ರ ಮನಿನ ಬ್ಯಾಡ ಅಂತ ಈ ಬಂಗಾರ ಸಂಬಂಧ ಅವ್ರ ಮನಿನ ಎಡಗಾಲೆಲ್ಲ ಓದ್ ಬಂದಿನಿ. ಅಯ್ಯೋ 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 ಬಂಗಾರ ಓತೆ. ಏನಾಗಿರಕ್ ಸಾಧ್ಯಪ್ಪ? ಇಲ್ಲ ಬಸ್ನಾಗ ಹೋಗಿರ್ಬೇಕು ಒಂದು. ಈಗ ಇಲ್ಲಿ ಮನೆಗೆ ತಂದು ಎಲ್ಲಿಟ್ಟಿದ್ರಿ? ಹೇಳಕತ್ತಿದ್ದಲ್ಲೇ ಮನೆಗೆ ತಂದು ಎಲ್ಲಿಟ್ಟಿದ್ರಂದ್ರೆ ಏನು ಹೇಳ್ತಾರ? ಮನ್ಯಾಗ ಈಗ ಬಂದು ಈಗ ಕೈಯಾಗ ಹಿಡ್ಕೊಂಡಿವಿ. ಇಟ್ಟತ್ತು ನಿಮ್ಮ ಅಮ್ಮ ನಿಮ್ಮ ಅಜ್ಜನ ಜೊತೆ ಜಗಳ ಮಾಡಿವಿ. ಅವರು ಮುನಿಸ್ಕೊಂಡು ಅವರು ಹೋಗ್ಯಾರ. ಅವ್ರು ತೆಗೆದ ಚೆನ್ನಾಗಿ ನೋಡಿಲ್ಲ. ಏನಾದ್ ಬಂಗಾರ ಗೊತ್ತಾಗೋಲ್ಲಪ್ಪ ಭಗವಂತ. ಬಸ್ನಾಗ ಯಾರೋ ಹೊಡ್ದಾರ ಬಸ್ನಾಗ ಯಾರೋ ಹೊಡ್ದಾರ. ಅವ ಬಸ್ನಾಗ ಯಾರೋ ಹೊಡ್ದಾರ ಎಲ್ಲ ಮೊದ್ಲು ಯೋಚನೆ ಮಾಡು. ಹೇಳಕ್ಕಾಗೋದಿಲ್ಲ. ಅವ ಅದಾನಲ್ಲವ ವಿಕ್ರಮ, ಅವಂದು ಬ್ರೇನ್ ಕಮ್ಮಿದಿಲ್ಲ. ಏನಾರ ನಿನಗ ಕಣ್ಣ ಕಡಿಗೆ ಚುಚ್ಚಿ ಖಾಲಿ ಡಬ್ಬಿ ಕೈಯಾಗ ಕೊಟ್ಟು ಕಳ್ಸಿದ್ದಾನ. ಫೋನ್ ಹಚ್ಚಿ ವಿಚಾರ ಮಾಡು, ಗೊತ್ತಾಕತಿ. ಇಲ್ಲ ಬಿಡವ, ಹಂಗೇನಿಲ್ಲ. ಇಲ್ಲಪ್ಪ, ನೀನು ಕರೆಕ್ಟಾಗಿ ಯೋಚನೆ ಮಾಡು. ಯಾವಾಗಾರ ಯಾರು ಇಸ್ಕೊಂಡಿದ್ರನ ಬಾಕ್ಸ್, ಅಥವಾ ನಿಮ್ಮ ಕೈಯನ್ನು ಕಸ್ಕೊಂಡು ಬೇರೆ ಏನ್ರ ವಾಪಸ್ ಅವ್ರ ಕೈಯನ್ನು ನೀವು ಕಸ್ಕೊಂಡಿರೇನ? ಹಂಗೇನ್ರ ಆಗೈತಾನೆ? ಇಲ್ಲ, ಹಂಗಾಗಿರಕ್ಕೆ ಚಾನ್ಸ ಇಲ್ಲ. ಯಾಕಂದ್ರ ಕಸ್ಕೊಂಡು ವಾಪಸ್ ನಮ್ಮ ಅಣ್ಣನ ಕೈಯನ್ನ ಕಸ್ಕೊಂಡಾದ್ಮ್ಯಾಗ ಹೊರಗೆ ಬಂದಿ ನೋಡು. ಅವಾಗ ಬಾಕ್ಸ್ ಓಪನ್ ಮಾಡಿ ನೋಡಿವಿ. ನಾನು ನೋಡೀನಿ, ಇವರು ನೋಡ್ಯಾರ ನೋಡು. ಎಲ್ಲ ಅದಾವನಂತಂದು ಒಂದು ನಮ್ಮ ಅವ್ವಂದು ಅವು ಹಳೆ ಉಂಗುರ ಸಮೇಕದಾಗಿದ್ದಿದ್ದು ನಾನು ನೋಡೀನಿ ಬೆರಳಿಂದ. ನೋಡ್ಬೇಕಾರ ಆ ಉಂಗುರ ಒಂದು ಉಂಗುರ ಕೈಗೆ ಹಾಕೊಂಡಿದ್ದೆ. ಕೈಯೊಂದು ಉಂಗುರನೂ ಇಲ್ಲ ರೀ. ಅಯ್ಯೋ ಇದೇನು ಮಾಯ ಮಂತ್ರ? ಅಯ್ಯೋ ಸೌಜಿ ಮೈಯಾಗ ಏನಾಯ್ತಪ್ಪ? ನಮ್ಮವು ಇಲ್ಲ, ಯಾವ್ದೇ ದೆವ್ವ ಐತಿ ನೋಡ್ರಿ. ಇಲ್ಲಿ ಬೆರಳಾಗಿದ್ದ ಉಂಗುರನೂ ಇಲ್ಲ. ಅಯ್ಯಯ್ಯೋ. ಅಂದ್ರ ನೀವು ಬಾಕ್ಲತ್ರಿ ಏನ್ರ ತೆಗ್ದಿದ್ರೇನ? ಅಂದ್ರೆ ಯಾರ ಒಣೆನ ನೋಡಿದ್ರೇನ? ಅದನ್ನ ನೀವು ಜೋರ್ ಬಾಯ್ ಮಾಡಿದ್ ಕೇಳಿಸ್ಕೊಂಡು ಯಾರ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಸ್ನ್ಯಾಗ ಎಕ್ಸ್ಚೇಂಜ್ ಆಗೈತ ನೋಡು. ಇದು ಹೌದಿಲ್ಲ ಅಮ್ಮನ ಬಾಕ್ಸ್? ಒಳಗ ಕಟ್ಗಿ ತರ ಹೊರಗ ಬೆಳ್ಳಿದ್ರ ತರ ಇದಲ್ಲೇ ಬಾಕ್ಸ್ ಎಕ್ಸ್ಚೇಂಜ್ ಆಗಿಲ್ಲ. ಅದಕ್ಕೆ ಪೂಜೆ ಮಾಡಿದ್ದೆಲ್ಲ ಕುಂಕುಮಾರ್ಸ್ನೆಲ್ಲ ಐತ್ ನೋಡು. ಇದ ಬಾಕ್ಸ್ ಎಕ್ಸ್ಚೇಂಜ್ ಆಗಿಲ್ಲ. ಅಯ್ಯೋ ಮಾಟ ಮಂತ್ರ ಮಾಡ್ಸಾಳು. ಯಾವ್ದ ಅಂದ್ರದ್ ಮುದುಕಿ ಜೊತೆಗೆ ಹೋಗಿ ಈಕಿ ಕಲ್ತ್ ಬಂದಾಳ. ವಯವ್ವ ಸೌಜನ್ಯನ ಇದಕ್ಕೆಲ್ಲ ಕಾಣನ ಸೌಜಿ. ಈಗಿದು ಹೌದು, ನಾನು ಹೋಗ್ತೀನಿ, ಬಿಡುದಿಲ್ಲ ಸೌಜಿನ. ಹಿಂಗ ಮಾಯಾ ಮಂತ್ರ ಕಣ್ಣಂಗ್ ಕಡೆಗೆ ಕತ್ತರಿದ್ದಂಗ ಆಗತ್ತಂದ್ರ ಇದಕ್ಕೆಲ್ಲ ಕಾರಣ ಸೌಜಿನ. ಅಂದ್ರ ಹಳದಕ್ಕಿ ಮಾಟ ಮಂತ್ರ ಮಾಡಿ ಬಾಕ್ಸ್ನಿಂದ ಬಂಗಾರ ಮಾಯ ಮಾಡ್ಯಾಳ. ನನಗೆ ಗೊತ್ತಾತು. ನನ್ನ ಬಂಗಾರ. ಅಯ್ಯೋ ಯವ್ವ, ಈಗಲೂ ನಂಬ್ತಿ ಅಂಬೆ. ಅವ ಹೇಳಿಲ್ಲ, ನೀನ ಅಂದಲ್ಲ, ಅವ ಹೇಳಿದ್ನಂತಂದ ಆಕಿಗೇನ ಡಿಪ್ರೆಷನಿಗೆ ಹೋಗಿ ಹಂಗೆ ಆಡಕತ್ತಾಳ. ಸ್ಪ್ಲಿಟ್ ಡ್ಯುಯಲ್ ಪರ್ಸ್ನಾಲಿಟಿ. ಅದು ಐತಿಕ್ಕಿಗೆ ಅಂತಂದು ಡ್ಯುಯಲ್ ಪರ್ಸ್ನಾಲಿಟಿ ಇರ್ತಾವಾಳ. ನಾನು ನೋಡೀನಿ ಎಷ್ಟೋ ಮಂದಿದ್ದು ಜಗ್ ನೋಡಿನಿ ತಗೋ. ದೇವ್ ಇಲ್ಲ ಭೂತಿಲ್ಲ, ಆಕೆ ಹಂಗೆ ಆಡ್ತಿರ್ತಾಳ. ಇಲ್ಲಿ ಆಕಿ ಮಾಟ ಮಂತ್ರ ಮಾಡಿಲ್ಲ, ಏನ ಕೈ ಚಳಕ ಮಾಡ್ಯಾರ ನೋಡು ಓಸರು ಸೇರಿ. ನಿನಗ ಕಣ್ಣ ಕಟ್ಗಿ ಚುಚ್ಚಾರ. ಹೌದು, ನೀ ಹೇಳೋದ್ ಕರೆ. ನಾನೀಗ ಹೋದ್ರೆ ಅಲ್ಲೇ ಇರುತ್ತದೆ ಬಂಗಾರ. ನನಗೆ ಗೊತ್ತೈತೆ.
ಖಾಲಿ ಡಬ್ಬಿ ಕೈಯಾಗಿಟ್ಟು ಕಳ್ಸ್ಯಾರ ಅವ್ರವ್ರು ನಂತವ್ರ ಮನೆಯವರು ಹಗರಿಲ್ಲ ಕಾಲಿಡಲ್ಲ ಅಂತ ಹೇಳಿ ಬಂದೀನಿ. ಬಂಗಾರನ ಸಿಕ್ತು ಇನ್ನೆದಕ್ಕೆ ನಿಮ್ಮ ಮನೆಗೆ ಬರಲಿ ಅಂತ ನಾನಂದ್ರ ಈಗ ಮತ್ತೋಗ ಅವ್ರ ಹತ್ರ ಜಗಳ ಮಾಡ್ಬೇಕು ನೋಡಿ. ಈಗ ಹಳದಕ್ಕಿ ಮಾಟಗಾರ್ತೀಯ ಸೌಜಿ. ವಾ ಸುಮ್ಮನೆ ಇರ್ಬಾಡ್ವೆ, ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಇನ್ನು ಕೇಸ್ ಏನಾರ ಹಂಗೇನಾರ ಅಲ್ಲೇ ಇತ್ತು ಬಂಗಾರ ಅಂದ್ರೆ ಓಸರು ಪೊಲೀಸರು ಜೈಲಿಗೆ ಹಾಕಿಸ್ತಾರೆ. ನಮ್ಮ ಮನೆಯವ್ರು ಬರ್ತಾಡಿ ಹೇಳ್ತೀನಿ, ಹೋಗಿ ನಾವು ಜೈಲಿಗೆ ಹಾಕ್ಸಿ ಬರೋಣ. ಅಷ್ಟ್ರು ಗೊತ್ತಾಕೈತಿ. ಜೈಲಿಗೆ ಹಾಕ್ಸ್ಬಾ ಮನೆಯ ಬಂಗಾರಕ್ಕ, ಈ ಜೈಲಿಗೆ ಹಾಕ್ಸ್ಬಾ. ಅವ್ರ ಹೇಳ್ತಾರ ನಮ್ಮ ಮನೆ ಬಂಗಾರ ಈಗ ಕಳ್ತನ ಮಾಡ್ಕೊಂಡು ಹೋಗ್ಯಾರ ಅಂತಂದು. ಎಷ್ಟು ಚಂದ ಹೇಳ್ತಾವಡ ತಲೆ ಇಲ್ಲ ಸುಡುಗಾಡಿ ಇಲ್ಲ. ಮಾಟುಗತಿ ಮಾಯವ ಅವಾಗ ಆಕೆ ಹತ್ರನ ಹೋಗ್ಬೇಕು. ಅವಾಗ ನೀನು ಸಣ್ಣಕ್ಕಿದ್ದಿ ಸುಮ್ಮಿರು. ಅವಾಗ ಹೋಗಿದ್ದಕ್ಕೆ ಹತ್ರ ಆಕೆ ಇದಕ್ಕೆಲ್ಲ ಪರಿಹಾರ ಕೊಡೋದು. ಆಕೆ ಅಂಜನಾ ಹಾಕಿ ನೋಡ್ತಾಳ ಎಲ್ಲೈತಿ ಬಂಗಾರ ಏನಂತ. ಬಂಗಾರಿ ನೀ ಒಂಚೂರು ಕುತ್ಕೊಂಡಿರು, ನಾ ಆಕಿ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ರೇ ಏನ್ ಮಕ ನೋಡ್ಕೊಂಡು ನಿಂತೀರಿ ನೀವು? ಅವ ರಮೇಶ್ ನಂಗೆ ದುಡ್ದು ನನ್ನ ಮೈ ತುಂಬಾ ಬಂಗಾರ ಸುರಿವಿದ್ರ ನಾನ್ಯಾಕೆ ಅವ್ರ ಮನೆ ಬಂಗಾರ ಕಾಜೆ ಮಾಡ್ತಿದ್ದೆ. ಆಕಿ ನೋಡು ಗೀತವ ಹೋಗಿ ಹೋಗ್ಕೊಳ್ಳನು. ಅವ್ರ ತಮ್ಮ ಅವ್ರವ್ವ ಆರಾಮಾಗ ಅವ್ರ ತಮ್ಮನ ಹೆಂಡತಿ ಎಷ್ಟು ಸುಖವಾಗಿದ್ದಾಳ. ಅವ್ರ ಈಕಿ ಬಂದು ನೋಡ್ಕೊಂಡು ಆರಾಮದಿಯ ಮಗಳ ಅಂತ ತಿಳಿಸವ್ರಿ. ಹೊಲ್ದಾಗ ಬೆಳೆದದ್ದನ್ನ ರಾಶಿ ರಾಶಿ ಕಟ್ಕೊಂಬಂದು ಈಕಿ ಕೊಟ್ಟು ಹೋಗ್ತಾರ. ನಂತವ್ರ ಮನೆಯವರು ಅದಾರ. ಅಯ್ಯೋ 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 ನನ್ನ ಕರ್ಮ. ನೋಡವ ಎಲ್ಲದು ಪಡ್ಕೊಂಡು ಬಂದಿರ್ಬೇಕಲ್ಲಿ ನನ್ನ ಮಗಳ. ಸಮಾಧಾನ ಮಾಡ್ಕೊಳವ. ಪೊಲೀಸ್ ಸ್ಟೇಷನ್ಗೆ ಹೋಗಂದ್ರೆ ನೀನು ಅಲ್ಲಿ ಯಾವ್ದ ಮಾಟಗಾರ ಮಾಯವನ ಹತ್ರ ಹೋಗ್ತೀನಿ ಅಂತಿದಿ. ಸುಮ್ಮನಿರ, ನಿಂಗೆ ಗೊತ್ತಾಗೋದಲ್ಲ ಇಂಥವೆಲ್ಲ ಅಂಜನ ಹಾಕಿ ಕಳ್ದಿರೋವೆಲ್ಲ ಹುಡುಕಕ್ಕೆ ಆಕೆ ಸರಿ. ಆಕೆ ಒಂದು 2,000 3,000 ಕೊಟ್ಟರೆ ಹುಡುಕಿ ಕೊಡ್ತಾಳ. ಏನು ಒಂದು ಅಂಜನ ಹಾಕಕ್ಕ 2,000 3,000ನಾ? ಅವ್ವ ಇನ್ನು ನಿಮ್ಮವ್ವ 2,000 3,000 ಅಂತಂದು ಮುಗುಮ್ ಹೇಳಕತ್ತಾಳ. ದ್ವಾರದೈತದು. ಈಗ ಕಳೆದಿರೋ ವಸ್ತು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದ್ರ ಮೇಲೆ ಅವ್ರು ಅಂಜನಾ ಹಾಕಿ ನೋಡೋದ್ರದ್ದು ರೇಟ್ ಫಿಕ್ಸ್ ಮಾಡ್ತಾರ. ನೋಡ್ತೀರ? ಹೌದಾ ಯವ್ವ? ನನ್ನ ಬಂಗಾರ ಅಯ್ಯೋ ಎಲ್ಲಿಲ್ಲೇ ನನಗೆ ಹಾಟಾಗಿ ಸತ್ತೋಕ್ಕಿನ ಏನಯ್ಯಪ್ಪ ಭಗವಂತ.